ग्रीव साध साध सब नेक हैं, आप अपनी ठोरी। जो सतलोक ले जाएंगे वो साधु कोई और। ಪರಮಾತ್ಮ ನಮಗೆ ನೆನಪಿಸುತ್ತಾರೆ, ನೀವು ವಿಚಾರ ಮಾಡಿ, ನಿಮ್ಮ ಮೃತ್ಯುವಂತೂ ಖಂಡಿತ ಹಾಗೆ ಆಗುತ್ತದೆ. ಬೇಕಾದರೆ ಇಡೀ ಪೃಥ್ವಿಯ ರಾಜನಾಗಿರಲಿ, ಬಡವನಾಗಿರಲಿ, ಶ್ರೀಮಂತನಾಗಿರಲಿ, ಯಾರೇ ವ್ಯಕ್ತಿ ಇರಲಿ, ಮೃತ್ಯುವಂತೂ ಆಗುವುದು. ಮತ್ತು ನೀವು ಏನೆಲ್ಲ ಜೀವನದಲ್ಲಿ ಸಂಗ್ರಹಿಸಿದ್ದೀರಿ ಅದು ನಿಮ್ಮ ಜೊತೆ ಬರುವುದಿಲ್ಲ. ಇದಂತೂ ಯೂನಿವರ್ಸಲ್ ಟ್ರೂತ್ ಆಗಿದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಹೀಗೆ ಪುಣ್ಯಾತ್ಮರೇ, ಸರಿ, ಏನೋ ನಿಮ್ಮ ಪೂರ್ವ ಜನ್ಮದ ಪುಣ್ಯಗಳಿವೆ, ನಿಮಗೆ ಯಾವುದೇ ವಸ್ತು ಉಪಲಬ್ಧವಿರಲಿ, ಅದನ್ನು ಹೀಗೆ ತಿಳಿಯಿರಿ, ನಿಮ್ಮದಲ್ಲ. ನೀವು ಒಂದು ರೆಸ್ಟೋರೆಂಟ್ನಲ್ಲಿ ಇರುತ್ತಿದ್ದೀರೆಂದು. ಈಗ ದುಡ್ಡಿರುವ ವ್ಯಕ್ತಿ, ಸೇಠ್, ಧನಿಕ ವ್ಯಕ್ತಿಗಳು ಒಳ್ಳೆಯ ಸೌಲಭ್ಯವಿರುವ ರೆಸ್ಟೋರೆಂಟ್ನಲ್ಲಿ ಹೋಗಿ 1, 2, 3, 4 ದಿನ ರಾತ್ರಿಗಳನ್ನು ಅವರು ಅಲ್ಲಿ ಕಳೆಯ ಬಯಸುತ್ತಾರೆ. ಏಕೆಂದರೆ ಅವರ ಬಳಿ ದುಡ್ಡು ಬಹಳಷ್ಟಿದೆ. ಅದಕ್ಕೆ ಅವರು ಹೈ ಕ್ಲಾಸ್, ಹೈ ಕ್ವಾಲಿಟಿಯ ರೆಸ್ಟೋರೆಂಟ್ನಲ್ಲಿ ಹೋಗಿ ಇರುತ್ತಿದ್ದಾರೆ. ಅಲ್ಲಿ ಸೌಲಭ್ಯಗಳು ಚೆನ್ನಾಗಿವೆ, ಸೋಫಾ ಸೆಟ್ ಇದೆ, ಉತ್ತಮ ಪಲಂಗ ಇದೆ, ಟಿವಿ ಇದೆ, ಎಲ್ಲ ವ್ಯವಸ್ಥೆಗಳಿವೆ. ಅಲ್ಲಿ ಬೆಲ್ ಬಾರಿಸಿದರೆ ಸೇವಕ ಬಂದ, ಕೇಳಿರುವ ವಸ್ತುಗಳು ಉಪಲಬ್ಧವಾಯಿತು, ತಿನ್ನುವ ಕುಡಿಯುವ. ಆದರೆ ಬಡ ವ್ಯಕ್ತಿ ಹೋಗಿ ಸಿಂಪಲ್ ಹೋಟೆಲ್ನಲ್ಲಿ ತಂಗಿದ್ದಾನೆ. ಅದರಲ್ಲಿ ಕೇವಲ ಒಂದು ಮಂಚವಿದೆ ಮತ್ತು ಸಿಂಪಲ್ ಆಹಾರವಿದೆ. ಅಲ್ಲಿ ಸ್ವಲ್ಪವೇ ಖರ್ಚ ಇದೆ. ಇದೇ ರೀತಿ ತಿಳಿಯಿರಿ ನೀವು. ಯಾರು ಬಡವನಿದ್ದಾನೆ ಅವನು ಒಂದು ಸಿಂಪಲ್ ಹೋಟೆಲ್ನಲ್ಲಿ ಇರುತ್ತಿದ್ದಾನೆ, ಶ್ರೀಮಂತನು ದೊಡ್ಡ ಹೋಟೆಲ್ನಲ್ಲಿ ಇರುತ್ತಿದ್ದಾನೆ. ಆದರೆ ಅಲ್ಲಿಯ ವಸ್ತುಗಳು ಅವರದ್ದಲ್ಲ. ಹೋಟೆಲ್ನಲ್ಲಿ ಹೋದ ವ್ಯಕ್ತಿಗೆ ಗೊತ್ತಿರುತ್ತದೆ, ಇಲ್ಲಿ ಯಾವುದೇ ವಸ್ತು ತನ್ನದಲ್ಲ, ಪ್ರಯೋಗಿಸಬಹುದು, ಅದೂ ಕೂಡ ತನ್ನ ಖರ್ಚಿನಿಂದ. ಅದೇ ರೀತಿ ಇದು ಕಾಲ ಭಗವಂತನ ಹೋಟೆಲ್ ಆಗಿದೆ. ಫಾರ್ ಎಕ್ಸಾಂಪಲ್, ಈ ಜೀವನದಲ್ಲಿ ಪುಣ್ಯದ ಕಾರಣದಿಂದ ನಿಮಗೇನು ಸೌಲಭ್ಯಗಳಿವೆ ಅವು ನಿಮ್ಮ ಪೂರ್ವಜನ್ಮದ ಬಂಡವಾಳದಿಂದ ಇದೆ. ಆದರೆ ದುಡ್ಡಂತೂ ನಿಮ್ಮದೇ ಖರ್ಚಾಗುತ್ತಿದೆ. ನಿಮಗೆ ಉಪಲಬ್ಧವಿರುವ ಸೌಲಭ್ಯಗಳಿಂದ ನಿಮ್ಮ ಪುಣ್ಯವು ಕ್ಷೀಣವಾಗುತ್ತಿವೆ. ಮತ್ತು ಬಡ ವ್ಯಕ್ತಿಯು ಸಿಂಪಲ್ ಹೋಟೆಲ್ನಲ್ಲಿ ಇರುತ್ತಿದ್ದಾನೆ. ಕುಟೀರದಲ್ಲಿರಲಿ ಅಥವಾ ಸಿಂಪಲ್ ಮನೆಯಲ್ಲಿರಲಿ, ಅದು ಕೂಡ ಒಂದು ಹೋಟೆಲ್ ಆಗಿದೆ. ಒಂದು ದಿನ ಇಬ್ಬರು ಹೋಗಲೇಬೇಕು ಮತ್ತು ಎಲ್ಲ ವಸ್ತುಗಳನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು. ಈಗ ಎಲ್ಲಿ ಹೋಗಬೇಕಾಗಿದೆ? ಸ್ವದೇಶಕ್ಕೆ ಹೋಗಬೇಕು. ಹೋಟೆಲ್ನಲ್ಲಂತೂ ಆ ವ್ಯಕ್ತಿ ಇರುತ್ತಾನೆ. ವಿದೇಶಕ್ಕೆ ಹೋಗಿರುವವನು, ತನ್ನ ಮನೆಯಿಂದ ಹೊರಗಿರುವವನು. ಇಂದಿನ ತನಕ ನಿಮಗೆ ಇದೇ ಗೊತ್ತಿರಲಿಲ್ಲ ಅಂದರೆ ನಾವು ಈ ಹೋಟೆಲ್ ಬಿಟ್ಟು ಎಲ್ಲಿ ಹೋಗಬೇಕೆಂದು. ನಿಮಗಂತೂ ಬಲವಂತವಾಗಿ ನಿಮ್ಮ ಬಂಡವಾಳವು ಸಮಾಪ್ತವಾದಾಗ, ನಿಮ್ಮ ಸಮಯ ಮುಗಿದಾಗ ಹೋಟೆಲ್ನಿಂದ ಹೊರಹಾಕುತ್ತಾರೆ, ರಸ್ತೆ ಮೇಲೆ ಎಲ್ಲಾದರೂ ಹೋಗೆಂದು. ನಾವು ಮನೆಯಿಂದ ಹೊರ ಹೋಗುವಾಗ ಯಾವುದೋ ಕೆಲಸ ಕಾರ್ಯದ ನಿಮಿತ್ತ ಹೋಗುವ ಮೊದಲು ನಾವು ಅಲ್ಲಿ ಎಲ್ಲಿ ಇರಬೇಕು ಮತ್ತು ರಾತ್ರಿಯನ್ನು ಹೇಗೆ ಕಳೆಯಬೇಕು ಅದರ ವ್ಯವಸ್ಥೆಯನ್ನು ಮೊದಲೇ ಮಾಡಿಕೊಂಡು ಹೋಗುತ್ತೇವೆ. ಮತ್ತು ಜಗತ್ತನ್ನು ಬಿಟ್ಟು ಹೋಗುವ ವ್ಯಕ್ತಿ ಎಂದಿಗೂ ಯೋಚಿಸುವುದಿಲ್ಲ ತಾನು ಮೃತ್ಯುವಿನ ಬಳಿಕ ಎಲ್ಲಿ ಹೋಗುವೆ ಎಂದು. ಈಗ ಆ ಜ್ಞಾನವು ನಿಮಗೆ ಪ್ರಾಪ್ತವಾಗುತ್ತಿದೆ. ಅಂದರೆ ನೀವು ಈ ಸಾಧನೆ ಮಾಡಿದರೆ ಮತ್ತು ನೀವು ಈ ಹೋಟೆಲ್ನಲ್ಲಿ ಇರಿ, ಸಿಕ್ಕಿರುವ ವ್ಯವಸ್ಥೆಯಂತೆ. ಸರಿ, ಧನಿಕನಿದ್ದರೆ ತಮ್ಮ ಆ ಸೌಲಭ್ಯಗಳನ್ನು ಪ್ರಾಪ್ತಿಸಿ, ನಿರ್ಧನನಿದ್ದರೆ ನಿಮ್ಮ ಆ ಮನೆಗಳಲ್ಲಿ ಬದುಕಿ. ಮತ್ತು ಇಬ್ಬರೂ ಎರಡೊತ್ತು ಊಟ ತಿನ್ನುತ್ತಾರೆ, ಬಡವನು ಹಾಗೂ ಶ್ರೀಮಂತನೂ ಸಹ. ಮತ್ತು ಒಂದು ಮಂಚದ ಮೇಲೆಯೇ ಮಲಗುತ್ತಾನೆ. 3, 4, 4 ಮೇಲೆ ಸೇಟ್ ಮಲಗಲಾರ. ಒಂದು ಕೋಣೆಯಲ್ಲಿ, ಅದು ಬೇಕಾದರೆ 10 ಕೋಠಡಿಗಳ ಬಂಗ್ಲೆ ಆಗಿರಲಿ, ಒಂದು ಕೋಠಡಿಯ ಒಂದು ಕೋಣೆಯಲ್ಲಿ ಒಂದು ಮಂಚ 3.5 ಕೈಯಷ್ಟು. ಪರಮಾತ್ಮ ಹೇಳುತ್ತಾರೆ, ಕ್ಯಾ ಚನಾವೆ ಮೇಂಡಿಯಾ ಅವ್ರ ಲಂಬಿ ಬೀತ್ ಉಸಾರ್ ಭರ್ತೋ 3.5 ಹಾತ್ ಘಣ ತೋ 4.25. ಅಂದರೆ ನಿಮಗೆ ಮಲಗಲು ನಿಮ್ಮ ಕೈ, ಇದು ಕೈಯಾಗಿದೆ ಇಷ್ಟು. ಪ್ರತಿಯೊಬ್ಬನ ಶರೀರವು ತನ್ನ ಈ 3.5 ಕೈಯಷ್ಟು ಇರುತ್ತದೆ. 3.5 ಕೈಯಷ್ಟು. ಅದಕ್ಕೆ ಪರಮಾತ್ಮ ಹೇಳುತ್ತಾರೆ, ನೀವು 20 ಕೋಣೆಗಳ ಬಂಗಲೆಯನ್ನು ಕಟ್ಟಿರಬೇಕು. ಅದರಲ್ಲಿ 3.5 ಕೈ ಮತ್ತು ಬೈ 1 ಕೈ, ಇಷ್ಟೇ ಜಾಗದ ಅವಶ್ಯಕತೆ ಇದೆ ನಿಮಗೆ.
ಉಳಿದ ಆ ಬಂಗಲೆಯನ್ನು ತಲೆ ಬಡ್ಕೋ. ಏನು ಪ್ರಯೋಜನ ಅದರದು? ಸಮಯ ಹಾಳಾಯಿತು. ತನ್ನ ಜೀವನವನ್ನು ವ್ಯರ್ಥ ಮಾಡಿದ. ಹೇಳುವ ಭಾವವೇನೆಂದರೆ, ಸರಿ, ನಿಮಗೆ ಭಗವಂತನು ಮನೆಯನ್ನು ಕೊಟ್ಟಿದ್ದಾನೆ, ಸೌಲಭ್ಯವನ್ನು ಕೊಟ್ಟಿದ್ದಾನೆ, ಯಾವುದೇ ಮಾತಲ್ಲ. ಆದರೆ ಈಗ ಭವಿಷ್ಯದ ತಯಾರಿ ಮಾಡಿ, ಇಲ್ಲಿಂದ ಹೊರಡುವ ಉದ್ದೇಶವನ್ನು ಮಾಡಿಕೊಳ್ಳಿ. ಅಸಂಖ್ಯ ಜನ್ಮಗಳಾದವು ನಿಮಗೆ ಇಲ್ಲಿಯೇ ಅಲಿಯುತ್ತಾ. ಈಗ ಪರಮಾತ್ಮ ನಮಗೆ ಹೇಳುತ್ತಾರೆ, ನೀವು ಇಲ್ಲಿ ಈ ಕಾಲ ಕಟುಕನ ಲೋಕದಲ್ಲಿ ಇರುತ್ತಿದ್ದೀರಿ. ಇವನು ನಿಮ್ಮನ್ನು ತನ್ನ ಸ್ವಾರ್ಥಕ್ಕಾಗಿ ಸಾಕುತ್ತಿದ್ದಾನೆ. ಹೇಗೆಂದ್ರೆ ಕಟುಕನು ಮೇಕೆಗಳನ್ನು ಸಾಕುವಂತೆ. ಪುಣ್ಯಾತ್ಮರೇ, ನಿಮ್ಮ ಮೇಲೆ ಈ 3 ಗುಣಗಳದ್ದು ಎಷ್ಟೊಂದು ಜಬರ್ದಸ್ತ್ ಪ್ರಭಾವವಾಗಿದೆ ಅಂದರೆ, ನೀವು ನಿಮ್ಮ ಕುಟುಂಬವನ್ನು, ನಿಮ್ಮ ಸಂಪತ್ತನ್ನು ನಿಮ್ಮದೆಂದು ತಿಳಿದುಕೊಂಡಿದ್ದೀರಿ ಮತ್ತು ನಂಬಿದ್ದೀರಿ. ಹೇಗೆಂದ್ರೆ ನಶೆಯಲ್ಲಿ ವ್ಯಕ್ತಿಯು ಚರಂಡಿಯಲ್ಲಿ ಬಿದ್ದಿರಲಿ, ದುರ್ಗಂಧದಲ್ಲಿ, ಅಥವಾ ಮಂಚದ ಮೇಲೆ ಮಲಗಿರಲಿ, ಅವನಿಗೆ ಗೊತ್ತೇ ಇಲ್ಲ ತಾನು ಎಲ್ಲಿದ್ದೇನೆಂದು. ಇಂದು ನಮ್ಮೆಲ್ಲರದ್ದು ಅದೇ ಸ್ಥಿತಿಯಾಗಿದೆ. ನಾವು ಈ ಎಲ್ಲವನ್ನು ನಮ್ಮದೆಂದು ತಿಳಿದಿದ್ದೇವೆ ಮತ್ತು ನಿಮಗೆ ಇದನ್ನು ಹೇಳಲಾಗುತ್ತದೆ, ನೀವು ಕಟುಕನ ಲೋಕದಲ್ಲಿ ಇರುತ್ತಿದ್ದೀರಿ ಮತ್ತು ಇವನು ನಿಮ್ಮೆಲ್ಲರನ್ನು ತಿನ್ನುವನು ಸರದಿಯಿಂದ. ಇವನಂತೂ ಬಿಡುವುದಿಲ್ಲ ಯಾರನ್ನು. ಯಾವುದೋ ಕುಟುಂಬದ 3 ಸದಸ್ಯರನ್ನು ತಿನ್ನುತ್ತಾನೆ ದಿನದಲ್ಲಿ, ದುರ್ಘಟನೆಯಲ್ಲಿ ಅಥವಾ ಯಾವುದೋ ಬೇರೆ ಕಾರಣದಿಂದ, ರೋಗದಿಂದ. ಮತ್ತು ಶೇಷ ಉಳಿದವರು ಯೋಚಿಸುತ್ತಾರೆ ನಾವು ಕ್ಷೇಮವೆಂದು. ಯಾರೊಂದಿಗೆ ಆ ಘಟನೆಯು ಘಟಿಸಿದೆಯೋ ಅವರು ಅದಕ್ಕಿಂತ ಮೊದಲು ನಿಮ್ಮದೇ ಸ್ಥಿತಿಯಲ್ಲಿದ್ದರು. ಹಾಗಾಗಿ ಪುಣ್ಯಾತ್ಮರೇ, ಪರಮಾತ್ಮ ದಯಮಾಡಿದ್ದಾರೆ ನಿಮ್ಮ ಮೇಲೆ, ನಿಮಗೆ ಈ ಜ್ಞಾನವನ್ನು ಕೊಟ್ಟು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.